ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಾಹಿತಿ ತೆಗೆದುಕೊತಾ ಇದ್ದೇನೆ. ಮೊನ್ನೆ ಬಂದ ಮೇಲೆ ನಾನು ಪ್ರವಾಸದಲ್ಲಿದ್ದೆ, ಮಾಹಿತಿ ತೆಗೆದುಕೊತಾ ಇವ್ರಿಗೆ ಒಂದು ನಾನು ಹೇಳ್ತೀನಿ, ರಾಜ್ಯ ಸರ್ಕಾರ ನಿರ್ಧಾರ ಮಾಡಲಾರ್ದೇ ಎಲ್ಲಿಯೂ ಒಂದು ಕಡೆಯಿಂದ ಮತ್ತೊಂದು ಕಡೆ ಡೈವರ್ಟ್ ಮಾಡಲಿಕ್ಕೆ ಬರೋದಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೀನಿ, ಕ್ಯಾಬಿನೆಟ್ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ. ಇವತ್ತು ಜಿಂದಾಲ್ ಇದೆಲ್ಲ ಅವ್ರಿಗೆ ಎಲ್ಲಿ ನಾವು ಒಂದು ಹೇಳ್ತೀನಿ, ಅದು ಸರ್ಕಾರ ನಿರ್ಧಾರ ಮಾಡಿದ ಮೇಲೆ ಜಿಂದಾಲ್ದವರು ಇದರಿಂದ ನಮ್ಮ ಕೃಷ್ಣಾ ನದಿಯಿಂದ ಆಲಮಟ್ಟಿಯಿಂದ ಅಲ್ಲಿಗೆ ಜಿಂದಾಲ್ ನೀರು ತೊಗೊತಾ ಇದ್ದಾರೆ. 2-3 ಡಿಸ್ಟ್ರಿಕ್ಟ್ ದಾಟಿ ಬಂದು ಅಲ್ಲಿ ದೊಡ್ಡ ಕೆರೆ ಮಾಡಿದ್ದಾರೆ. ನಾನು ಬೇರೆ ಕೊರೋನಾ ಟೈಮ್ದಲ್ಲಿ ವಿಸಿಟ್ ಮಾಡಿದ್ದೆ ಜಿಂದಾಲಕ್ಕೆ. ದೊಡ್ಡದೊಂದು ಕೆರೆ ಮಾಡಿದ್ದಾರೆ, ಅಲ್ಲಿ ನೀರು ಸಂಗ್ರಹ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳುವಂಥದ್ದು, ಇವತ್ತು ನಮಗೇನೋ ತೊಂದರೆ ಆಗಿ, ನಮಗೆ ನೀರಿನ ತೊಂದರೆ ಆಗಿ ಮತ್ತೊಬ್ಬರಿಗೆ ಕೊಡುವಂಥದ್ದು ಆಗುವ ಯಾವಾಗಲೂ. ಅದಕ್ಕೆ ಇದ್ರ ಬಗ್ಗೆ ನಾನು ಎಲ್ಲವನ್ನೂ ಮಾಹಿತಿ ಕೊಡ್ರಿ ಅಂತ ನಾನು ಹೇಳಿದ್ದೀನಿ KIDB ಅವರಿಗೆ ಮತ್ತು ಬೇರೆ ಅಧಿಕಾರಿಗಳು ಹೇಳಿದ್ದೇನೆ. ಅವರು ಬಹುಶಃ ಇವತ್ತು ನಾನು ಮಾಹಿತಿ ಕೊಡ್ತಾರೆ. ಇವತ್ತು ಇಲ್ಲಿ ಜನರಿಗೆ ಅನ್ಯಾಯ ಮಾಡಿ, ಇಲ್ಲಿ ಜನರಿಗೆ ರೈತರಿಗೆ ಅನ್ಯಾಯ ಮಾಡಿ, ಇಲ್ಲಿ ಕುಡಿ ನೀರಿಗೆ ತೊಂದರೆ ಆಗಿ ಕೊಡುವಂಥದ್ದು ಅವಕಾಶ ನಾವು ಕೊಡ್ತೀವಿ. ಈಗ ನೋಡ್ರಿ, ಇಲ್ಲಿ ಬೆಂಗಳೂರದ್ದು ಫ್ಲೈಟ್ ಕ್ಯಾನ್ಸಲ್ ಆದಾಗ, ಸಸ್ಪೆಂಡ್ ಆದಾಗ, ಮತ್ತು ಅಲ್ಲಿ ಇಂಡಿಗೋ ಅಧಿಕಾರಿಗಳನ್ನ ಮತ್ತು ಮಂತ್ರಿಗಳನ್ನ ಭೇಟಿಯಾಗಿ ಅದನ್ನು ರಿಸ್ಟೋರ್ ಮಾಡುವಂಥ ಕೆಲಸ ನಾನು ಮಾಡಿದ್ದೆ. ಮತ್ತು ಬೇರೆ ಬೇರೆ ಫ್ಲೈಟ್ಸ್ಗಳು ಬರುವಂಥ ಪ್ರಯತ್ನ ನಾವು ನಡೀತಾ ಇದ್ದೀವಿ. ಒಂದೇ ಭಾರತದ್ದು ನಾವು ಇನ್ನೂ ಪ್ರಯತ್ನ ಪಟ್ಟಿಲ್ಲ. ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದಾಗ ಅವ್ರಿಗೆ ಮತ್ತೆ ಇದನ್ನು ಒಂದು ಮೆಮೊರಾಂಡಮ್ ಕೊಟ್ಟಿದ್ದೇನೆ, ರಿಟರ್ನ್ ಮೆಮೊರಾಂಡಮ್ ಕೊಟ್ಟಿದ್ದೇನೆ. ಅವ್ರ ಗಮನಕ್ಕೆ ತೊಗೊಂಬಂದಿದ್ದೀನಿ. ಅವರು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ ಅಂತಿದ್ದಾರೆ. ಹೀಗಾಗಿ ಬೇಕಾಗಿ ಎಲ್ಲರಿಗೂ ಅನುಕೂಲ ಇಲ್ಲ. ಇವತ್ತು 24x7 ಅನ್ನೋದು ಏನಿದೆ ಅದು ಇನ್ನೂವರೆಗೆ ಎಲ್ಲರಿಗೂ ತಲುಪ್ತಾ ಇಲ್ಲ. ಆ ಅನುಕೂಲ ಮಾಡಿಕೊಟ್ರೆ ಎಲ್ಲ ಜನರಿಗೆ, ಕೈಗಾರಿಕಾ ಉದ್ಯಮಗಳಿಗೆ ನೀರಿಲ್ಲದೆ ಯಾವುದೇ ಕೆಲಸ ಆಗಲ್ಲ. ಕೈಗಾರಿಕೆಗೆ ನೀರು ಬೇಕೇ ಬೇಕು. ಸೊ ಅದು ಎಷ್ಟು ಬೇಕಷ್ಟು ಅವ್ರಿಗೆ ಸಿಗ್ತಾ ಇಲ್ಲ ಅಂದರೆ ಫಸ್ಟ್ ಅದನ್ನು ಅನುಕೂಲ ಮಾಡಿಕೊಟ್ಟು ಮುಂದೆ ಬೇರೆ ಜಿಲ್ಲೆಗಳಿಗೆ ನೀವೇನು ಮಾಡೋದಿದೆ ಮಾಡಿ, ಬೇಡ ಅನ್ನೋಲ್ಲ. ಬಟ್ ನಮ್ಮ ಜನರಿಗೆ ಪ್ರಾಧಾನ್ಯ ಮಾಡಲೇಬೇಕು, ಆಗಲೇಬೇಕು. ಇದರಲ್ಲಿ ಬೇರೆ ಮಾತು ಇಲ್ಲವೇ ಇಲ್ಲ. ಸರ್ಕಾರಕ್ಕೆ ನಾವು ಸ್ಪೀಡ್ ಟ್ಯಾಕ್ಸ್ ಕಟ್ಟೋದಂದ್ರೆ 2 ಜಿಲ್ಲೆ ಬೆಳಗಾವಿ. ಯಾಕೆ ಈ ಥರ ಮೋಸ ಮಾಡ್ತೀವಿ? ಇಲ್ಲ, ಇದು ನಾವು ಸಾಕಷ್ಟು ಸಾರಿ ವಿರೋಧ ಮಾಡ್ತಾ ಬಂದಿದ್ದೀವಿ, ಖಂಡಿಸ್ತಾ ಇದ್ದೇವೆ. ಈಗ ಒಂದೇ ಭಾರತ ಬೆಂಗಳೂರಿಂದ ಧಾರವಾಡವರೆಗೆ ಸೀಮಿತವಾಗಿದೆ. ನಾವು ಈಗ ಕಳೆದ 4-5 ತಿಂಗಳಿನಿಂದ ಕೊಟ್ಟು ಬೆಳಗಾವಿವರೆಗೆ ಅದನ್ನು ಮಾಡಿ ತಿಳ್ಕೊಂಡು ಸಾಕಷ್ಟು ಸಾರಿ ನಮ್ಮ MP ಸಾಹೇಬರು, ಜಗದೀಶ್ ಶೆಟ್ಟರ್ ಸಾಹೇಬ್ರ ಜೊತೆ ಕೂತ್ಕೊಂಡು ಸಾಕಷ್ಟು ಸಾರಿ ಮನವಿಯನ್ನು ಕೊಟ್ಟಿದೆ. ಅವರು ಸಾಕಷ್ಟು ತಮ್ಮ ಪ್ರಯತ್ನವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಆದರೂ ಇನ್ನೂವರೆಗೆ ಅದು ಕೈಗೂಡ್ತಾ ಇಲ್ಲ. ಸೆಕೆಂಡು, ನಮ್ಮ ಕೈಗಾರಿಕಾ ಉದ್ಯಮಗಳಿಗೆ ಎಲ್ಲರಿಗೂ ಎಕ್ಸ್ಪಾನ್ಷನ್ ಮಾಡ್ಬೇಕಂತ ತುಂಬ ಹಂಬಲ ಇದೆ, ಜಾಗ ಇಲ್ಲ. ಗೌರ್ಮೆಂಟು ಈಗಾಗಲೇ ನಾವು ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ. ಕಮ್ಮಿ ಒಂದು 2,000 ಎಕರೆ ಆದರೂ ನಮ್ಮ ಜನರಿಗೆ
ನಮ್ಮ ಕೈಗಾರಿಕಾ ಉದ್ಯಮಿಗಳಿಗೆ ಇನ್ನೂ ಬೆಳೆಸಲಿಕ್ಕೆ ಅನುಕೂಲ ಮಾಡಿಕೊಡಿ ಅನ್ನೋ ಇನ್ನೂವರೆಗೆ ಅದಕ್ಕೆ ಯಾವುದಕ್ಕೆ ಸರ್ಕಾರ ಇನ್ನೂವರೆಗೆ ಸ್ಪಂದನೆ ಮಾಡಿಲ್ಲ. ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಯಾವುದು ಅದೆಲ್ಲ ಪೇಪರ್ ವರ್ಕನೇ ಆಗ್ತಾಯಿದೆ, ಆದರೆ ಯಾವುದೂ ಇನ್ನೂವರೆಗೆ ಕೈಗೂಡಿಲ್ಲ. ನಮ್ಮ ಬೆಳಗಾವಿ ಇವಾಗ ಪರಿಸ್ಥಿತಿ ಅಷ್ಟು ಅನುಕೂಲಕರವಾಗಿ ಇಲ್ಲ. ಆಮೇಲೆ ನೆಕ್ಸ್ಟ್ ಅಂದರೆ ಇವಾಗ ಹಿಡಕಲ್ ಡ್ಯಾಮ್ನಿಂದ ಬೇರೆ ಜಿಲ್ಲೆಯಲ್ಲಿ ನೀರು ಸಪ್ಲೈ ಮಾಡೋ ವಿಷಯ ಗಮನಕ್ಕೆ ಬಂದಿದೆ. ಹೀಗಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಎಷ್ಟು ಬೇಕಷ್ಟು ನೀರಿನ ಸೌಲಭ್ಯ ಈಗಾಗಲೇ ಇಲ್ಲ. ಇಲ್ಲಿ ಪೂರ್ತಿ ಎಲ್ಲ ನಮ್ಮ ಕೈಗಾರಿಕಾ ಉದ್ಯಮಗಳಿಗೆ ಆಗಲಿ ಎಲ್ಲ ನಾಗರಿಕರಾಗಲಿ ಮೊದಲು ಪ್ರಾಧಾನ್ಯ ಕೊಟ್ಟು ಉಳಿದ ಎಲ್ಲ ಬೇರೆ ಜಿಲ್ಲೆಗಳಿಗೆ ನೀವು ಮಾಡಬಹುದು. ಇಲ್ಲಿ ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಮಾಡ್ತಾನೆ ಖಂಡಿತವಾಗಿ ನಾವೆಲ್ಲರೂ ಇದನ್ನು ಖಂಡನೆ ಮಾಡೇ ಮಾಡ್ತೀವಿ. ದಯವಿಟ್ಟು ಸರ್ಕಾರ ಇದಕ್ಕೆ ಒತ್ತು ಕೊಟ್ಟು ಬೆಳಗಾವಿ ಜಿಲ್ಲೆಗೆ ಪ್ರಾಧಾನ್ಯ ಕೊಟ್ಟು ಎಲ್ಲ ಜನರಿಗೆ ಕೈಗಾರಿಕಾ ಹಾಗೂ ಉದ್ಯಮಗಳಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಕಳಕಳಿ ವಿನಂತಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.